ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾ ಇದೀವಮ್ಮ? ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ವಿ. ಇದು ನೋಡಿ, ಬೆಳಗ್ಗೆ ಟಿಫನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೇಗನೂ ಆಗುತ್ತೆ. ನೋಡಿ, ಇದಕ್ಕೆಲ್ಲ ಬೇಕಾಗಿರೋ ಪದಾರ್ಥಗಳು: 1 ಬೌಲು ಶಾವಿಗೆ ತಗೊಂಡಿದ್ದೀನಿ, ಮತ್ತೆ 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಟೊಮೊಟೊ ಹಣ್ಣು ಹೆಚ್ಚಿಕೊಂಡಿದ್ದೀನಿ, ಮತ್ತೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು, ಕರ್ಬೇವಿನ ಸೊಪ್ಪು ಸ್ವಲ್ಪ, ಮತ್ತೆ ಕಡಲೆಬೇಳೆ ತಗೊಂಡಿದ್ದೀನಿ 1 ಸ್ಪೂನು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಸ್ಟವ್ ಹಚ್ಚಿಸ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ನೋಡಿ, ಶಾವಿಗೆ ಹುರ್ಕೊಳ್ಳೋಕೆ 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳೋಣ. ಮತ್ತೆ ಶಾವಿಗೆನ ಇದಕ್ಕೆ ಹಾಕೊಂಡು ಹುರ್ಕೋಬೇಕು, ಕೆಂಪಗಾಗೋ ತನಕ ಹುರ್ಕೋಬೇಕು. ಸ್ವಲ್ಪನೇ ಹುರ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಹುರ್ಕೋಬೇಕು ಎಣ್ಣೆ ಒಳಗಡೆನೆ, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಅವಾಗಾದ್ರೆ ಚೆನ್ನಾಗಿರುತ್ತೆ ಶಾವಿಗೆ ಉಪ್ಪಿಟ್ಟು. ನೋಡಿ, ಈ ತರ ಕೈ ಬಿಡ್ದಂಗೆ ಈ ತರ ತಿರುಗಿಸ್ಕೊಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಎಲ್ಲ ಕೆಳಗಡೆ ಇರೋದೆಲ್ಲ ತರ ತಳ ಒತ್ಬಿಡುತ್ತೆ. ನೋಡಿ, ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಲೋ ಫ್ಲೇಮ್ ಇಟ್ಕೊಂಡು ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ, ಇದಕ್ಕೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಇನ್ನೊಂದ್ ಸ್ವಲ್ಪ ಶಾವಿಗೆ ಎತ್ತಿಟ್ಕಿದ್ವಲ್ಲ ಅದನ್ನ ಹಾಕೊಂಡು ಹುರ್ಕೊಳ್ಳೋಣ. ಒಂದೇ ಸರಿ ಹಾಕೊಂಡ್ರೆ ಸರಿಯಾಗಿ ಹುರಿಯಕ್ಕಾಗಲ್ಲ, ಒಂದ್ ಸ್ವಲ್ಪ ಫ್ರೈ ಆಗುತ್ತೆ, ಒಂದ್ ಸ್ವಲ್ಪ ಹಂಗಂಗೆ ಹಸಿ ಹಸಿ ಇರುತ್ತಲ್ಲ, ಹಂಗಾಗಿ ಸ್ವಲ್ಪನೇ ಹುರ್ಕೊಳ್ಳೋಣ. ನೋಡಿ, ಇದಕ್ಕೆ ಎಷ್ಟು ಕಲರ್ ಡಿಫ್ರೆನ್ಸ್ ಇರುತ್ತೆ, ಹಂಗಾಗಿ ಈ ತರ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ, ಇದೇ ಪಾನ್ಗೆನೆ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನೋಡಿ, ಸಾಸಿವೆ ಹಾಕೊಳ್ಳೋಣ. ನೋಡಿ, ಸಾಸಿವೆ ಎಲ್ಲ ಸಿಡ್ತಾ ಇದೆ. ಕಡಲೆಬೇಳೆ ಹಾಕೊಳ್ಳೋಣ. ನೀವು ಬೇಕಾದ್ರೆ ಇದಕ್ಕೆ ಉದ್ದಿನ ಬೇಳೆನೂ ಹಾಕೋಬಹುದು, ಅದು ನಾನು ಇಲ್ಲಿ ಹಾಕ್ತಾ ಇಲ್ಲ. ಕರ್ಬೇವಿನ ಸೊಪ್ಪು ಮತ್ತೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ನೋಡಿ, ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಕಡಲೆಬೇಳೆ ಮೆಣಸಿನ್ಕಾಯಿ ಎಲ್ಲ ಈ ತರ ಫ್ರೈ ಆದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನೋಡಿ, ಈರುಳ್ಳಿನೂ ಹಾಕೊಳ್ಳೋಣ. ನೋಡಿ, ಈರುಳ್ಳಿನೂ ಹಾಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ನೀವು ತರಕಾರಿನೂ ಹಾಕೋಬಹುದು, ಬೀನ್ಸ್, ಕ್ಯಾರೆಟ್ ಎಲ್ಲನೂ. ನೋಡಿ, ಈರುಳ್ಳಿ ಎಲ್ಲನೂ ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಲೈಟ್ ಬ್ರೌನ್ ಆಗಿದೆಯಲ್ಲ ಈರುಳ್ಳಿ ಎಲ್ಲ, ಈ ಟೊಮೊಟೊ ಹಣ್ಣನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಟೊಮೊಟೊ ಎಲ್ಲ ಹಾಕಿದ್ದೀನಲ್ಲ, ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಅವಾಗ ಅದೇ ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ, ಸ್ಟೀಮಲ್ಲಿ ಬಿಟ್ಟಿದ್ದೆ. ನೋಡಿ, ಟೊಮೊಟೊ ಹಣ್ಣೆಲ್ಲ ಸಾಫ್ಟ್ ಆಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಟೊಮೊಟೊಗೆಲ್ಲ ಸ್ವಲ್ಪ ಉಪ್ಪಿಡಿಬೇಕಲ್ವ, ಹಂಗಾಗಿ ಸ್ವಲ್ಪ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ. ಈಗ ನೋಡಿ, ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ. ಶಾವಿಗೆ ಯಾವ್ದ್ರಲ್ಲಿ ತಗೊಂಡಿದ್ಯೋ ಅದ್ರಲ್ಲಿ 2 ಬಾಟಲ್ ನೀರು ಹಾಕೊಳ್ಳೋಣ. ನೋಡಿ, 1 ಬಟ್ಲು ಶಾವಿಗೆಗೆ 2 ಬಟ್ಲು ನೀರು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಅವಾಗೆ ಒಂದ್ ಸ್ವಲ್ಪ ಹಾಕಿದೀವಿ, ಇವಾಗ ನೋಡ್ಕೊಂಡು ಹಾಕೊಳ್ಳಿ. ಇದೆಲ್ಲ ನೋಡಿ ನೀಟಾಗಿ ತಿರುಗಿಸ್ಕೊಟ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ವಿ. ನೋಡಿ, ಚೆನ್ನಾಗಿ ಮಳ್ತಾ ಇದೆ. ಈಗ ಶಾವಿಗೆ ಉದ್ದ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನೋಡಿ, ಸ್ವಲ್ಪನೇ ಹಾಕೊಳ್ಳೋಣ, ಇದನ್ನ ತಿರುಗಿಸ್ಕೊಟ್ಕೊಳ್ಳೋಣ.
ಇದು ನೋಡಿ ಫುಲ್ ತಿರುಗಿಸ್ಕೊಟ್ಬಿಟ್ಟು ಒಂದ್ ಲಿಡ್ ಕ್ಲೋಸ್ ಮಾಡೋಣ ಒಂದ್ 5 ನಿಮಿಷ. ಈಗ ನೋಡಿ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದ್ 10 ನಿಮಿಷ ಬೇಯಿಸ್ಕೊಂಡಿದ್ವಿ. ಚೆನ್ನಾಗಿ ಬೆಂದಿದೆ ಸಾವಿಗೆ ಎಲ್ಲ. ನಾನು ನೋಡಿ ಎಷ್ಟು ಉದ್ದುದ್ರಾಗಿ ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಆಫ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀನಿ, ಮತ್ತೆ ನಿಂಬೆ ಹಣ್ಣು ಹಿಂಡ್ಕೊಳ್ಳೋಣ ಇವಾಗ್ಲೇನೆ. ನೋಡಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಬೆಳಗ್ಗೆ ಟಿಫನ್ಗೆಲ್ಲ ಬೇಗ ರೆಡಿ ಮಾಡ್ಕೋಬಹುದು. ನೋಡಿ ಇವಾಗೆಲ್ಲ ಸಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ.